ಹಾಯ್, ನಾನು ಮೊಹಮ್ಮದ್ ಝೈನುದ್ದೀನ್, PA ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವಾನಿರತನಾಗಿದ್ದೇನೆ. ಇದೀಗ ಸಾಹಿತ್ಯ ಯಾಕೆ ಮುಖ್ಯ ಅನ್ನೋದರ ಬಗ್ಗೆ ನನ್ನ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ದಿನನಿತ್ಯ ನಾವೆಲ್ಲರೂ ಓದುವವರು. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ಬರುವ ಪೋಸ್ಟ್ಗಳನ್ನು, ಮೆಸೇಜ್ಗಳನ್ನು ನಾವು ಓದ್ತಾ ಇರ್ತೇವೆ. ಕೆಲವರು ನ್ಯೂಸ್ ಪತ್ರಿಕೆಗಳನ್ನು ಓದ್ತಾರೆ. ನಮ್ಮಲ್ಲಿ ಕೆಲವು ಜನರು ಸಾಹಿತ್ಯವನ್ನು ಗಂಭೀರವಾಗಿ ಓದುವವರಿದ್ದಾರೆ. ಸಾಹಿತ್ಯ ಯಾಕೆ ಮುಖ್ಯ ಅಂದರೆ, ನಾವು ಅನೇಕ ಮಿತಿಗಳಲ್ಲಿ ಬದುಕುವವರು. ಒಂದು ನಿರ್ದಿಷ್ಟವಾದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಒಂದು ನಿರ್ದಿಷ್ಟವಾದ ದೇಶದ ಗಡಿಯ ಒಳಗಡೆ ನಾವು ಬದುಕ್ತಾ ಇದ್ದೇವೆ. ಇಂತಹ ಅನೇಕ ಮಿತಿಗಳಿಂದ ಸಾಹಿತ್ಯ ನಮ್ಮನ್ನು ಪಾರು ಮಾಡ್ತದೆ. ಉದಾಹರಣೆಗೆ, ಶೇಕ್ಸ್ಪಿಯರ್ ನಾಟಕಗಳನ್ನು ಓದುವಾಗ ಶೇಕ್ಸ್ಪಿಯರ್ನ ಕಾಲದ ಜನಜೀವನ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಜನರ ಮನೋವ್ಯಾಪಾರ ನಮಗೆ ಗೊತ್ತಾಗ್ತದೆ. ಟಾಲ್ಸ್ಟಾಯ್ ಕಥೆಗಳನ್ನು ಓದುವಾಗ ಟಾಲ್ಸ್ಟಾಯ್ ಕಾಲದ ದೇಶ, ಟಾಲ್ಸ್ಟಾಯ್ನ ಭಾಷೆ, ಟಾಲ್ಸ್ಟಾಯ್ ಕಾಲದ ಸಂಸ್ಕೃತಿ, ಜನಜೀವನ, ಇಂತಹ ಸಂಗತಿಗಳು ನಮಗೆ ತಿಳಿತಾ ಹೋಗ್ತದೆ. ನಮ್ಮದೇ ನೆಲದ ಕುವೆಂಪು ಅವರ ಸಾಹಿತ್ಯವನ್ನು ಓದುವಾಗ ಅವರ ಕಾಲದ ಮಲೆನಾಡು, ಅವರ ಕಾಲದ ಮಲೆನಾಡಿನ ಜನರ ಸಂಸ್ಕೃತಿ, ಅವರ ಮನಸ್ಥಿತಿ, ಅವರ ಭಾಷೆ, ಅವರ ಜನಜೀವನ ಎಲ್ಲ ನಮಗೆ ಅವರ ಸಾಹಿತ್ಯಗಳ ಮುಖಾಂತರ ಗೊತ್ತಾಗ್ತಾ ಹೋಗ್ತದೆ. ಹಸನ್ ಸಾದಾತ್ ಮಂಟೋ ಅವರ ಕಥೆಗಳನ್ನು ಓದುವಾಗ ದೇಶ ವಿಭಜನೆಯ ಕಾಲದ ಅದಾರುಣ ಘಟನೆಗಳು ನಮ್ಮ ಕಣ್ಣ ಮುಂದೆ ಬರ್ತವೆ. ತೋಬಾ ತೇಗ್ ಸಿಂಗ್ ಅನ್ನುವ ಕತೆ ಅದಕ್ಕೆ ಅತ್ಯುತ್ತಮ ನಿದರ್ಶನ. ಹಾಗೆಯೇ ಟ್ರೈನ್ ಟು ಪಾಕಿಸ್ತಾನ್ ಕಾದಂಬರಿಯನ್ನು ಓದುವಾಗ ಖುಷ್ವಂತ್ ಸಿಂಗ್ ಅವರು ದೇಶ ವಿಭಜನೆಯ ದಾರುಣ ಘಟನೆಗಳನ್ನು ನಮ್ಮ ಮುಂದೆ ಇಡುತ್ತಾರೆ. ಮಲಯಾಳಂನ ಪ್ರಸಿದ್ಧ ಕಥೆಗಾರ ವೈಕಂ ಬಶೀರ್ ಅವರ ಕಾದಂಬರಿ ಕಥೆಗಳನ್ನು ಓದುವಾಗ ಅನೇಕ ಬಗೆಯ ವ್ಯಕ್ತಿತ್ವಗಳು, ಅನೇಕ ಬಗೆಯ ಮನೋವ್ಯಾಪಾರಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ. ಶಿವರಾಮ್ ಕಾರಂತರ ಕಾದಂಬರಿಗಳನ್ನು ಓದುವಾಗ ಆ ಕಾಲದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಡುಗಳು ಹೇಗಿತ್ತು, ಆ ಕಾಲದ ಜನಜೀವನ ಹೇಗಿತ್ತು, ಆ ಕಾಲದ ಸಂಸ್ಕೃತಿ ಹೇಗಿತ್ತು ಅನ್ನೋದನ್ನು ಅವರು ತನ್ನ ಕಾದಂಬರಿಗಳಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಹೀಗೆ ಅನೇಕ ದೇಶಗಳ, ಅನೇಕ ಕಾಲಗಳ, ಅನೇಕ ಸಂಸ್ಕೃತಿಯ ಲೇಖಕರನ್ನು ನಾವು ಓದ ಹಾಗೆ ನಾವು ಭೌತಿಕವಾಗಿ ಬೆಳೀತಾ ಹೋಗ್ತೇವೆ. ನಮಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ಗೊತ್ತಿದೆ, ಆದರೆ ಸಾಹಿತ್ಯ ನಮಗೆ ಅನೇಕ ವ್ಯಕ್ತಿತ್ವಗಳನ್ನು ಪರಿಚಯ ಮಾಡಿಕೊಡ್ತದೆ. ಅಲ್ಲಿ ಬೇರೆ 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 ಪಾತ್ರಗಳು ಸಾಹಿತ್ಯ ಕೃತಿಗಳಲ್ಲಿ ನಮಗೆ ಕಾಣಸಿಗ್ತವೆ. ಇವೆಲ್ಲ ಪಾತ್ರಗಳ ಸೈಕಾಲಜಿ, ಎಲ್ಲ ಪಾತ್ರಗಳ ಫಿಲಾಸಫಿಯನ್ನು ನಾವು ಓದ ಹಾಗೆ ನಮ್ಮ ಮನೋವ್ಯಾಪಾರ, ನಮ್ಮ ಮನಸ್ಥಿತಿ ಅದು ಹೆಚ್ಚು ಬೆಳೀತಾ ಹೋಗ್ತದೆ. ಹೀಗಾಗಿ ಸಾಹಿತ್ಯದ ಓದು ನಮ್ಮನ್ನು ಅನೇಕ ಬಗೆಯಲ್ಲಿ ಬೆಳೆಸ್ತದೆ, ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.